ನೋಡಿ ತುಂಬಾ ಜನ ಇದು ಪ್ರಶಾಂತ್ ಕೇಳಿರೋ ಕ್ವಶನ್, ಪ್ರಶಾಂತ್ ಅಲ್ಲ ಪ್ರಶಾಂತ್ ಕೇಳಿರೋ ಕ್ವಶನ್ 100% ವ್ಯಾಲಿಡ್. ಏನು ಆ ಕ್ವಶನ್ ಅಂತಂದ್ರೆ, ಸರ್ ವೆಸ್ಟೀಜ್ ಕಂಪನಿಯ ಪ್ರಾಡಕ್ಟ್ಸ್ ರೇಟ್ ಜಾಸ್ತಿ ಇದಾವೆ ಅಂತ ಹೇಳ್ತಾರೆ, ರೈಟ್? ನಮ್ ಕಂಪನಿಯಲ್ಲಿ ಪ್ರಾಡಕ್ಟ್ ಜಾಸ್ತಿ ಇದಾವೆ ಅಂತೇಳಿ ಹೇಳ್ತಾರೆ, ಸಹಜ ಅದು ಹೇಳೋದು, ಓಕೆನಾ? ನಾನ್ ನಿಮಗೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಏನಂತಂದ್ರೆ, ಅತಿ ಹೆಚ್ಚು ಇರ್ತಕ್ಕಂಥ ರೇಟ್ ಯಾವ್ದಪ್ಪ ಅದರದೇ ಕ್ಯಾಲ್ಕುಲೇಷನ್ ನಾನು ನಿಮಗೆ ಈಗ ತೋರಿಸ್ತೀನಿ. ಕುಕಿಂಗ್ ಆಯಿಲ್, ರೈಸ್ ಬ್ರಾನ್ ಆಯಿಲ್, ರೈಸ್ ಬ್ರಾನ್ ಆಯಿಲ್ ಎಕ್ಸಾಂಪಲ್ ತಗೊಳ್ಳೋಣ. ರೈಟ್, ನೋಡಿ ಕುಕಿಂಗ್ ಆಯಿಲ್ ಎಷ್ಟಿದೆ ಡಿಪಿ? 565 ರುಪೀಸ್ ಇದೆನಾ? ರೈಟ್, 565 ರೂಪಾಯಿ ನಮ್ಮ ಕುಕಿಂಗ್ ಆಯಿಲ್ ಇದೆ 2 ಲೀಟರ್ಗೆ, 2 ಲೀಟರ್ಸ್ಗೆ. ಇದಕ್ಕೆ ಡಿವೈಡ್ ಮಾಡೋಣ 2 ಲೀಟರ್ಸ್ ಇಂದ. 1 ಲೀಟರ್ಗೆ ಎಷ್ಟಾಯ್ತು? 565 ಡಿವೈಡೆಡ್ ಬೈ 282 ರುಪೀಸ್ 50 ಪೈಸಾ, 283 ಅನ್ಕೊಳ್ಳೋಣ. 283 ಪರ್ ಲೀಟರ್, ಓಕೆನಾ? ಮಾರ್ಕೆಟ್ ಅಲ್ಲಿ ಪಾಮ್ ಆಯಿಲ್ ರೇಟ್ ಎಷ್ಟಿದೆ? ಯಾವ್ದೇ ಇರಲಿ, XYZ ಪಾಮ್ ಆಯಿಲ್, ನಾನು ಶೇಂಗಾ ಎಣ್ಣೆ ಹೇಳ್ತಾ ಇಲ್ಲ, ಪೀನಟ್ ಆಯಿಲ್, ಸನ್ಫ್ಲವರ್ ಆಯಿಲ್ ಹೇಳ್ತಾ ಇಲ್ಲ, ಪಾಮ್ ಆಯಿಲ್ ಜೊತೆ ಕಂಪೇರ್ ಮಾಡ್ತೀನಿ. ಪ್ರೈಸ್ 140 ಪರ್ ಲೀಟರ್ ಇದೆನಾ? ರೈಟ್, 140 ರುಪೀಸ್ ಪರ್ ಲೀಟರ್ ಇದೆ. ಪರ್ ಲೀಟರ್ ಅಲ್ಲ, 800 ml ಅಂದ್ರೆ 1 ಲೀಟರ್ಗೆ 170 180 ಆಗ್ಬೋದಾ? 180 ಆಗುತ್ತಾ? 180 ಬೇಡ ಬಿಡಪ್ಪ, ಸುಮ್ಮನೆ ಯಾಕೆ, 160 ತಗೊಳ್ಳೋಣ. ಇದು ಪಾಮ್ ಆಯಿಲ್, ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪಾಮ್ ಆಯಿಲ್. ನಮ್ದು ರೈಸ್ ಬ್ರ್ಯಾಂಡ್ ಆಯಿಲ್ RBO 280. ಈಗ 283 ಮೈನಸ್ 160, ನಮ್ದು ಎಷ್ಟು ರೂಪಾಯಿ ಜಾಸ್ತಿ ಆಯ್ತು? 123 ರೂಪಾಯಿ ನಮ್ದು ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ, ಓಕೆನಾ? ನಮ್ಮ ಆಯಿಲ್ ಅಲ್ಲಿ ವಿಟಮಿನ್ ಎ ಆಡೆಡ್ ಇದೆ, ಓಕೆನಾ? ಒಮೆಗಾ 3 ಆಡೆಡ್ ಇದೆ, ಓಕೆನಾ? ನಮಗೆ ಏನಂತೀರಾ, ಸರ್ಟಿಫೈಡ್ ಆಯಿಲ್ ಇದೆ ನಮ್ದು, ರೈಟ್? ಬಟ್ ಇದು ಪಾಮ್ ಆಯಿಲ್, ಅದ್ರ ಬಗ್ಗೆ ನಾನೇನು ನೆಗೆಟಿವ್ ಹೇಳಕ್ ಇಷ್ಟಪಡಲ್ಲ. ಪಾಮ್ಗೆ ರೈಸ್ ಬ್ರ್ಯಾಂಡ್ಗೆ ಬಹಳ ವ್ಯತ್ಯಾಸ ಇದೆ, ಆದ್ರೂ ನಾನು ಅದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಆದ್ರೂ ನಾನು ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕುಕಿಂಗ್ ಆಯಿಲ್ ಜಾಸ್ತಿ ರೇಟ್ ಇಲ್ಲ. ಪಾಮ್ ಆಯಿಲ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆಯಲ್ಲ, ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಅದ್ ಹೆಂಗೆ ನಾನೀಗ ಪ್ರೂವ್ ಮಾಡ್ತೀನಿ ನಿಮಗೆ, ಓಕೆನಾ? ಈಗ ನೀವು ಮಾರ್ಕೆಟ್ ಅಲ್ಲಿ ಹೋಗ್ತೀರಾ, ಪಾಮ್ ಆಯಿಲ್ ತಗೊಳ್ತೀರಾ, 160 ರುಪೀಸ್ ಕೊಡ್ತೀರಾ, ನಿಮಗೆ ಅವ್ರು ರಿಟರ್ನ್ ಅಲ್ಲಿ ಏನ್ ಕೊಡ್ತಾರೆ? ಪಾಮ್ ಆಯಿಲ್ ಕೊಡ್ತಾರೆ, ಓಕೆನಾ? ಪಾಮ್ ಆಯಿಲ್ ಕೊಡ್ತಾರೆ, ದುಡ್ಡು ಏನು ಕೊಡಲ್ಲ ನಿಮಗೆ, ಅವ್ರಿಗೆ ಸಂಬಂಧನೇ ಇಲ್ಲ. MRP ಅಲ್ಲಿ ಕೊಡ್ತಾರೆ, ಮುಗೀತು. ನಮ್ದು ಏನ್ ಮಾಡ್ತಾರೆ, 283 ರುಪೀಸ್ ತಗೊಂಡು 1 ಲೀಟರ್ ಕೊಡ್ತಾರೆ, ಓಕೆನಾ? ಆಕ್ಚುಲಿ 2 ಲೀಟರ್ಸ್ ಕ್ಯಾನ್ ಇರೋದು ನಮ್ದು, 1 ಲೀಟರ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ಈಗ ಕೇಳಿ, ನೀವು ಎವ್ರಿ ಮಂತ್ ಕನ್ಸಿಸ್ಟೆನ್ಸಿ ತಗೊಂತೀರಾ 100 PV, 3000 ರುಪೀಸ್ ಪ್ರಾಡಕ್ಟ್ಸ್ ತಗೊಳ್ತೀರಾ, ಕರೆಕ್ಟಾ? ಅದರಲ್ಲಿ ಕುಕಿಂಗ್ ಆಯಿಲ್ ಬಂತಾ 283 ರುಪೀಸ್. ನೀವು 283 ರುಪೀಸ್ ಅದರಲ್ಲಿ ಆಡ್ ಮಾಡಿದ್ದೀರ ಅಂತಂದ್ರೆ 4 ತಿಂಗಳ ಆದ್ಮೇಲೆ ನಿಮಗೆ 3000 ರುಪೀಸ್ MRP ಮೇಲೆ ಪ್ರಾಡಕ್ಟ್ ಸಿಗುತ್ತಾ? 5ನೇ ತಿಂಗಳು ಫ್ರೀ ಅಂದ್ರೆ 283 ರುಪೀಸ್ ಇಂದ ತಗೊಂಡ್ರೆ 283 ಸಿಗುತ್ತಾ? ರೈಟ್, 283 ರೂಪಾಯಿ ನಿಮಗೆ 5ನೇ ತಿಂಗಳು ಸಿಗ್ತಾ ಇದೆ, ಕರೆಕ್ಟಾ? ಎಷ್ಟನೇ ತಿಂಗಳಾದ್ಮೇಲೆ ಸಿಗ್ತಾ ಇದೆ? 4 ಮಂತ್ಸ್ ಆದ್ಮೇಲೆ ಸಿಗ್ತಾ ಇದೆ. ಈ 283 ನ 4 ಮಂತ್ಸ್ ಇಂದ ನಾನು ಡಿವೈಡ್ ಮಾಡ್ತೀನಿ, ಓಕೆನಾ? 283 ಡಿವೈಡೆಡ್ ಬೈ 4 ಎಷ್ಟಾಯ್ತು? 70.75. ನಾನು 71 ತಗೊಂತೀನಿ, ಯಾಕಂದ್ರೆ ಅಲ್ಲಿ 8 ಅಡಿ ಇದು ಮಾಡಿದೆ, ಇಲ್ಲಿ 4 ಅಡಿ ಆಡ್ ಮಾಡ್ಕೊಂತೀನಿ. 71 ರುಪೀಸ್. 123 ಅಲ್ಲಿ 71 ರುಪೀಸ್ ಲೆಸ್ ಮಾಡೋಣ. ಹೀಗೆ ಮಾಡೋದ್ ಬೇಡ, ತಿಳಿ ಎಲ್ಲ ಲೆಸ್ ಮಾಡೋಣ ಆಮೇಲೆ. ಅದಾದ್ಮೇಲೆ ಇದು ಕನ್ಸಿಸ್ಟೆನ್ಸಿ, ಏನಿದು 71 CNC. ಪಾಮ್ ಆಯಿಲ್ ತಗೊಂಡ್ರೆ ಕೊಡಲ್ಲ, ನಾವು ಕೊಡ್ತಾ ಇದೀವಿ, ಓಕೆನಾ? ನೀವು ರೀಪರ್ಚೇಸ್ ಆಫರ್ ಅವ್ರ ಜಾಯ್ನಿಂಗ್ ಆಫರ್ 10% ಸಿಗುತ್ತೆ, 8 to 10% ಸಿಗುತ್ತೆ. ಆನ್ ಅಂಡ್ ಆವರೇಜ್ 10% ತಗೊಳ್ಳೋಣ, ಓಕೆನಾ? ನೀವು 283 ರುಪೀಸ್ ಇಂದ ತಗೊಂಡ್ರೆ 10% ಎಷ್ಟಾಯ್ತು? 28 ರೂಪಾಯಿ 30 ಪೈಸಾ ಆಯ್ತಾ? ನೀವು 3000 ರೂಪಾಯಿ ತಗೊಂಡ್ರೆ 300 ರುಪೀಸ್ ಇಂದ ಏನಾದ್ರು ಒಂದು ಸಿಗುತ್ತೆ. ಅದೇ ತರ 283 ರುಪೀಸ್ ಇಂದ ತಗೊಂಡ್ರೆ 28 ರುಪೀಸ್ ಇಂದ ಸಿಗುತ್ತಾ? ಮೇಲೆದು 30 ಪೈಸಾ ತೆಗೆದು ಬಿಡೋಣ, 28 ರುಪೀಸ್. ಇದು ರೀಪರ್ಚೇಸ್ ಆರ್ ಜಾಯ್ನಿಂಗ್ ಡಿಸ್ಕೌಂಟ್, ಓಕೆನಾ? ಮೂರನೇದು ಏನು? ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ಅದಕ್ಕೆ ನಾವು ಕ್ಯಾಶ್ ಬ್ಯಾಕ್ ಅಂತಾನು ಹೇಳ್ತೀವಿ. ಇದು ಎಲ್ಲಿಂದ? 5% ಇಂದ 16% ವರೆಗೂ ಸಿಗುತ್ತೆ. ನೀವು 5% ಇದ್ರೆ 5% ಸಿಗುತ್ತೆ PV ಮೇಲೆ, ನೀವು 16% ಇದ್ರೆ 16% ಸಿಗುತ್ತೆ, 8 ಇದ್ರೆ 8 ಸಿಗುತ್ತೆ, 12% ಇದೆ 12. ನಾನು 5 ತಗೊಳ್ಳಲ್ಲ, 8 ತಗೊಳ್ಳಲ್ಲ, 12 ತಗೊಳ್ಳಲ್ಲ, 16 ತಗೊಳ್ಳಲ್ಲ.
ಇದ್ರ ಮಧ್ಯದಲ್ಲಿ ಬರುತ್ತೆ ಒಂದು ವ್ಯಾಲ್ಯೂ 10%. ಓಕೆನಾ? 10% ಸಿಗುತ್ತೆ. ಕರೆಕ್ಟಾ? ಇದು ಎದ್ರ ಮೇಲೆ ಸಿಗುತ್ತೆ? PV ಮೇಲೆ ಸಿಗುತ್ತೆ. PV ಮೇಲೆ. ನಮ್ಮ ಕುಕಿಂಗ್ ಆಯಿಲ್ ಇಂದು PV 9. ಎಷ್ಟು? ಒಂದು ಕುಕಿಂಗ್ ಆಯಿಲ್ಗೆ 9 PV. ಇದು 2 ಲೀಟರ್ PV ಇದು. ಓಕೆನಾ? ನಾನು ಇದಕ್ಕೆ 1 ಲೀಟರ್ ಮಾಡ್ತೀನಿ, ಡಿವೈಡೆಡ್ ಬೈ 2 ಅಂದ್ರೆ 4.5 PV. ಈ PV ಗೆ ಇಂಟು 20 ಮಾಡ್ತೀವಿ, BV ಬರುತ್ತೆ. ಕರೆಕ್ಟಾ? ಎಷ್ಟು BV ಬಂತು? 90 BV. 90 BV ಇಂಟು ಎಷ್ಟು ಪರ್ಸೆಂಟೇಜು? 10%. 9 ರೂಪಾಯಿ. ಇದು ಕ್ಯಾಶ್ ಬ್ಯಾಕ್. 9 rupees ಕ್ಯಾಶ್ ಬ್ಯಾಕ್. ಓಕೆನಾ? ಈಗ ನೋಡ್ರಿ ಬನ್ನಿ, ನೀವು ಬ್ರಾನ್ಸ್ ಇರ್ಬೋದು, ನೀವು ಸಿಲ್ವರ್ ಇರ್ಬೋದು, ಬಟ್ ನೀವು ಕೊಟ್ಟಿರೋ ಈ 4.5 PV ಏನಿದೆಲ್ಲ ಮೇಲೆ ಇರ್ತಕ್ಕಂಥ ಎಲ್ಲ ಅಪ್ಲೈನ್ಗೂ ಸಿಗುತ್ತಾ? ಕಂಪನಿ DUCDಗೂ ಕೊಳ್ಳೇಬೇಕಲ್ಲ. DUCD ಎಷ್ಟು ತರದ ಇನ್ಕಮ್ ಸಿಗ್ತವೆ? 9 ತರದ ಇನ್ಕಮ್ ಸಿಗ್ತವೆ. ಈಗ ನೋಡಿ, ಡೈರೆಕ್ಟರ್ ಬೋನಸ್ ಸಿಗುತ್ತೆ 70 ಪೈಸಾ, ಕ್ಯಾಲ್ಕುಲೇಟ್ ಮಾಡ್ರಿ. LOB ಸಿಗುತ್ತೆ 2 ರೂಪಾಯಿ. ಓಕೆನಾ? ಟ್ರಾವೆಲ್ ಫಂಡ್ ಸಿಗುತ್ತೆ 20 ಪೈಸಾ. ಓಕೆನಾ? ಕಾರ್ ಫಂಡ್ ಸಿಗುತ್ತೆ 40 ಪೈಸಾ. ಹೌಸ್ ಫಂಡ್ ಸಿಗುತ್ತೆ 40 ಪೈಸಾ. ಎಲೈಟ್ ಕ್ಲಬ್ ಫಂಡ್ ಸಿಗುತ್ತೆ 50 ಪೈಸಾ. ಎಲೈಟ್ ಕ್ಲಬ್ ಫಂಡ್ 53 ರಿಂದ 57 ಪೈಸಾ ಸಿಗುತ್ತೆ. ನಾನು 50 ಪೈಸಾ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಸಮ್ ಟೈಮ್ಸ್ ಇಲ್ಲಿ ಟ್ರಾವೆಲ್ ಫಂಡ್ 18 ಪೈಸಾ ಬರುತ್ತೆ, ಇಲ್ಲಿ 0.2 ಪೈಸಾ ಜಾಸ್ತಿ ತಗೊಂಡಿರೋದ್ರಿಂದ ಇಲ್ಲಿ 0.7 ಪೈಸಾ ಕಡಿಮೆ ಮಾಡಿದ್ದೀನಿ. ಸಮ್ ಟೈಮ್ಸ್ LOB 1 ರೂಪಿ 90 ಪೈಸಾ ಸಿಗುತ್ತೆ, ಸಮ್ ಟೈಮ್ಸ್ 2 ರೂಪಿ 5 ಪೈಸಾನು ಸಿಗುತ್ತೆ. ಅದಕ್ಕೆ ಆವರೇಜ್ 2 ರೂಪೀಸ್ ತಗೊಂಡಿದ್ದೀನಿ. ಈಗ ಈ 50 ಪೈಸಾ, 40 ಪೈಸಾ, 40 ಪೈಸಾ, 20 ಪೈಸಾ, 2 ರೂಪೀಸ್ 70 ಪೈಸಾ ಎಷ್ಟಾಯ್ತು ಟೋಟಲ್? 4 ರೂಪಾಯಿ 20 ಪೈಸಾ. ನಾನು ಮೇಲೆ 20 ಪೈಸಾನು ಬಿಟ್ಟು ಬಿಡ್ತೀನಿ. ಈಗ 4 ರೂಪಾಯಿ ತಗೊಳ್ಳೋಣ. 4 ರೂಪಾಯಿ ಎದ್ರ ಮೇಲೆ ತಗೊಳ್ಳೋಣ? ಎದ್ರ ಮೇಲೆ ತಗೊಳ್ಳೋಣ ಹೇಳ್ತೀನಿ ನೋಡ್ರಿ. 4.5 PV ಇಂಟು 20, 90 BV ಬಂತು. ಈ 90 BV ಗೆ ಕಂಪನಿ 5% ತೆಗೆದ್ರೆ ಮತ್ತೆ 4.5 ಬರುತ್ತೆ. ಇದೇನಿದು? ಇದು ಡೈರೆಕ್ಟರ್ ಬೋನಸ್ ಪಾಯಿಂಟ್ ಪ್ಲಸ್ LOB ಪಾಯಿಂಟ್. ಓಕೆನಾ? ಈ ಪಾಯಿಂಟ್ ಮೇಲೆ ಕಂಪನಿ ಏನ್ ಕೊಡುತ್ತೆ? 4 ರೂಪಾಯಿ 20 ಪೈಸಾ ಕೊಡುತ್ತೆ. ನಾನು 4 ರೂಪಾಯಿನೇ ಮಾಡ್ತಾ ಇದ್ದೀನಿ. 4 ರೂಪೀಸ್ ಟೋಟಲ್ ಎಷ್ಟು ಬಂತು? 18 ರೂಪೀಸ್ ಬಂತು. ಮೈನಸ್ 18 ರೂಪೀಸ್. ಈಗ ಲೆಕ್ಕ ಹಾಕ್ರಿ. 123 ರೂಪಾಯಿ ಜಾಸ್ತಿ ಆಗಿತ್ತಲ್ಲ ನಮ್ದು. 123 ಮೈನಸ್ 71 ಮೈನಸ್ 28 ಮೈನಸ್ 9 ಮೈನಸ್ 18. 3 ರೂಪಾಯಿ ಪಾಮ್ ಆಯಿಲ್ ಕಿಂತ ಕಡಿಮೆ ಕೊಡ್ತಾ ಇದೀವಿ ನಾವು. ಈಗ ನನ್ ಮುಂದಕ್ಕೆ ಏನಾಕಿದೆ? 4 ಕ್ಯಾಲ್ಕುಲೇಷನ್. ಇದು ಇನ್ಕಮ್, ಇದು 4 ಕ್ಯಾಲ್ಕುಲೇಷನ್. ಕಂಪನಿ ಇದು ಕೊಡ್ತಾ ಇದೆನಾ? ಇಲ್ಲ. ನೀವು ಬ್ರಾನ್ಸ್ ಇದ್ದೀರಾ, ನಿಮಗೆ LOB ಸಿಗದೆ ಇರ್ಬೋದು, ಬಟ್ DUCD ಅಂತ ಎಲ್ಲ ಸಿಗ್ತಾ ಇದೆ. ಕಂಪನಿ ಜೋಬಿಂದ ಅಂತೂ ದುಡ್ಡು ಹೊರಗಡೆನೆ ಬರ್ತಾ ಇದಾವೆ. ಕರೆಕ್ಟಾ? ನಿಮ್ ಲೆವೆಲ್ ಅಷ್ಟು ಇಲ್ಲ ಅಂತಂದು ನಿಮಗೆ ಅಷ್ಟು ಸಿಗ್ತಾ ಇಲ್ಲ, ಬಟ್ ಕಂಪನಿ ಅಂತೂ ಕೊಡ್ತಾನೆ ಇದೆ. ನನಗೆ ಹೇಳಿ, ಪಾಮ್ ಆಯಿಲ್ ಅಲ್ಲಿ ಇದೇನಾ ವಿಟಮಿನ್ ಎ? ಪಾಮ್ ಆಯಿಲ್ ಅಲ್ಲಿ ಇದೇನಾ ಒಮೆಗಾ 3? ರೈಸ್ ಬ್ರ್ಯಾಂಡ್ ಗೆ ಪಾಮ್ ಆಯಿಲ್ ಗೆ ಆಕಾಶ ಭೂಮಿ ಎಷ್ಟು ವ್ಯತ್ಯಾಸ ಇದೆ. ಪಾಮ್ ಆಯಿಲ್ ಕಿಂತ 3 ರೂಪಾಯಿ ಕಡಿಮೆ ಕೊಡ್ತಾ ಇದೀವಿ ನಾವು. 3 ರೂಪೀಸ್ ನಿಮ್ ಕಣ್ಣು ಮುಂದೆ ಕ್ಯಾಲ್ಕುಲೇಷನ್. ನಾನು ಯಾವ್ದು ಹೇಳಿದೀನಿ? ಯಾವ್ದು ಸ್ಪಿರುಲಿನಾ ನೋನಿ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿಲ್ಲ, ಕುಕಿಂಗ್ ಆಯಿಲ್ ಬಗ್ಗೆನೇ ಕ್ಯಾಲ್ಕುಲೇಟ್ ಮಾಡಿದೀನಿ. ಅದು ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಒನ್ ಆಫ್ ದ ಲೀಸ್ಟ್ ಕಡಿಮೆ ರೇಟಿನ ಪ್ರಾಡಕ್ಟ್ ಜೊತೆ. ಆದ್ರೂ 3 ರೂಪಾಯಿ ನಾವೇ ಕಡಿಮೆ. ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ಇಂಥ ಕ್ವಾಲಿಟಿ ಪ್ರಾಡಕ್ಟ್ ಇಷ್ಟು ಕಡಿಮೆ ರೇಟ್ ಅಲ್ಲಿ ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಅದು ಗೌತಮ್ ಬಾಲಿ ಕೈಯಿಂದ ಮಾತ್ರ ಸಾಧ್ಯ. ಸೇಮ್ ಕ್ಯಾಲ್ಕುಲೇಷನ್ ನೋಡಿ. ಕ್ಯಾಲ್ಕುಲೇಷನ್ ವೆರಿ ಈಸಿ. ಒಂದು, ಕನ್ಸಿಸ್ಟೆನ್ಸಿನ ಲೆಸ್ ಮಾಡಿ. 2ನೇದು ರೀಪರ್ಚೇಸ್ ಅನ್ನ ಲೆಸ್ ಮಾಡಿ. 3ನೇದು ಪರ್ಫಾರ್ಮೆನ್ಸ್ ಬೋನಸ್ ಅನ್ನ ಲೆಸ್ ಮಾಡಿ. 4ನೇದು ನಿಮ್ಮ ಇನ್ಕಮ್ ಅನ್ನ ಲೆಸ್ ಮಾಡಿ. ಮುಗಿದೋಯ್ತು. ಇಷ್ಟು 4ಕ್ಕೆ ಬೇರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸ್ಪಿರುಲಿನಾ ಜೊತೆ ಕ್ಯಾಲ್ಕುಲೇಟ್ ಮಾಡ್ರಿ, ಸೇಮ್ ಬರುತ್ತೆ. ನೀವು ನೋನಿ ಜೊತೆ ಕ್ಯಾಲ್ಕುಲೇಟ್ ಮಾಡಿ, ಸೇಮ್ ಬರುತ್ತೆ. ನೀವು ಫ್ಲಾಕ್ಸ್ ಆಯಿಲ್ ಕ್ಯಾಲ್ಕುಲೇಟ್ ಮಾಡಿ, ಸೇಮ್ ಬರುತ್ತೆ. ಕ್ಯಾಲ್ಸಿಯಂ ಜೊತೆ ಅಂತೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಎಲ್ಲಾ ಕ್ಯಾಲ್ಸಿಯಂಗಳು ನಮ್ಗಿಂತ 4 ಪಟ್ಟು ಜಾಸ್ತಿ ರೇಟ್ ಇದಾವೆ. 10 ರೂಪಾಯಿ 12 ರೂಪಾಯಿ. ನೀವೆಲ್ಲರ ಜನ ಜೊತೆ ಕ್ಯಾಲ್ಕುಲೇಟ್ ಮಾಡಿ. ನಾನು ಹೇಳ್ತೀನಿ ಕೇಳಿ, ಯು ಆರ್ ಇನ್ ದ ರೈಟ್ ಕಂಪನಿ ವಿತ್ ದ ರೈಟ್ ಮ್ಯಾನೇಜ್ಮೆಂಟ್, ವಿತ್ ದ ರೈಟ್ ಪ್ರಾಡಕ್ಟ್ಸ್, ವಿತ್ ದ ರೈಟ್ ಲೀಡರ್ಶಿಪ್. ಇದನ್ನು ಥ್ಯಾಂಕ್ ಯು ಸೊ ಮಚ್.